ಸಿಂಹರಾಶಿ ಕುಟುಂಬದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಬೇಕು. ಕೌಟುಂಬಿಕವಾಗಿ ನೆಮ್ಮದಿಯಾಗಿದ್ದೀವಿ ಅಂತ ಆದರೆ ನಾವು ನಮ್ಮ ಹೊರಗಿನ ಕೆಲಸಕ್ಕೆ ವ್ಯವಹಾರಕ್ಕೆ ಒಂದಷ್ಟು ಅನುಕೂಲಗಳಾಗತ್ತೆ. ಜೊತೆಗೆ ಮನೆಯವರ ಪರಿಪೂರ್ಣವಾದಂತಹ ಸಹಕಾರ ಸಹಾಯ ನಮ್ಮ ಜೊತೆಯಲ್ಲಿ ಇದೆ ಅನ್ನುವಂತಹ ಒಂದು ಯಾವುದೋ ದಿವ್ಯ ಶಕ್ತಿ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ವಿದೇಶದಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾದಂತಹ ಅನುಕೂಲತೆಗಳಿದೆ. ವಿದೇಶಿ ಸಂಪರ್ಕವನ್ನು ಹೊಂದಿರತಕ್ಕಂಥವರು ಕೂಡ ಯಾವುದೋ ವ್ಯವಹಾರದಲ್ಲಿ ಲಾಭ ಇತ್ಯಾದಿಗಳನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಕುಟುಂಬದ ವಾತಾವರಣ ಮನಸ್ಸಿಗೆ ನಿಧಾನವಾಗಿ ಸಮಾಧಾನವನ್ನು ಕೊಡುತ್ತೆ. ಎಲ್ಲವೂ ತಿಳಿಯಾಗ್ತಾ ಹೋಗುತ್ತೆ. ಯಾತಕ್ಕೋಸ್ಕರ ನಾವು ಕೂಗಾಡಿದ್ವಿ, ಇದರ ಉದ್ದೇಶ ಏನು, ಹಿನ್ನೆಲೆ ಏನು, ಇವೆಲ್ಲವೂ ಕೂಡ ಪರಸ್ಪರವಾಗಿ ಗೊತ್ತಾದಾಗ ಮನೆಯಲ್ಲಿ ಮನಸ್ಸಿನಲ್ಲಿ ಸಮಾಧಾನ ಸಿಕ್ಕುವಂಥದ್ದು. ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸಿಹಿ ಸುದ್ದಿ ಇದೆ, ನಿಮ್ಮ ಸಂಬಳವೋ ಅಥವಾ ನಿಮಗೆ ಬರಬೇಕಾದಂತಹ ಅನುಕೂಲತೆಗಳು ಹೆಚ್ಚಾಗ್ತಕ್ಕಂಥದ್ದು, ಅಥವಾ ನೀವು ಅಪೇಕ್ಷಾ ಪಟ್ಟಂತಹ ಯಾವುದೋ ಒಂದು ವಿಚಾರ ನಿಮ್ಮಂತೆಯೇ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಮಾಧಾನ ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ ಮನೆಯ ಹಿರಿಯರನ್ನು ಸ್ವಲ್ಪ ಗೌರವಿಸ್ತಕ್ಕಂತಹ ಕೆಲಸಗಳಾಗಲಿ. ದೊಡ್ಡವರ ಬಗ್ಗೆ ನಂಬಿಕೆ ಗೌರವ ಹೆಚ್ಚಾಗಿದ್ದರೆ ಅವರು ನಿಮಗೆ ಉತ್ತಮವಾದಂತಹ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಅವರ ಅನುಭವದ ಮಾತುಗಳನ್ನು ಹೇಳ್ತಾರೆ. ತಾವು ಪಟ್ಟಂತಹ ಕಷ್ಟ, ಅದರಿಂದ ಸಿಕ್ಕಂತಹ ಸುಖ ಇವೆಲ್ಲವನ್ನೂ ಕೂಡ ನಿಮ್ಮ ಹತ್ರ ಹಂಚಿಕೊಳ್ತಾರೆ. ಅದು ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ನಿಮ್ಮ ಮೇಲೆ ಪ್ರಭಾವವನ್ನು ಪರಿಣಾಮವನ್ನು ಬೀರಬಹುದು ಅನ್ನುವಂಥದ್ದನ್ನು ಗಮನಿಸಿ ನೀವು ಮುಂದುವರಿಯಲಿಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನೋ ಸಮಾಧಾನ, ಅದು ನಿಮ್ಮ ಕೈ ಸೇರಿದಂತಹ ಒಂದು ಅನುಭವ ಇತ್ಯಾದಿಗಳು ನಿಮಗೆ ಧನಾತ್ಮಕವಾದಂತಹ ಫಲಕ್ಕೆ ಕಾರಣವಾಗುತ್ತೆ. ನಿಮ್ಮ ಸ್ವಂತ ಕೆಲಸಗಳನ್ನು ಏನಾದರೂ ಇದ್ದರೆ ಅದನ್ನು ಮುಂದೂಡ್ತಕ್ಕಂಥದ್ದು ಒಳ್ಳೆಯದು. ಇವತ್ತು ಅದನ್ನು ಯಾವುದೋ ಖುಷಿಯಲ್ಲಿ ಇಟ್ಟುಕೊಳ್ಳಬೇಡಿ, ಅದು ನಿಮಗೆ ಸರಿಯಾದಂತಹ ರೀತಿಯಲ್ಲಿ ಫಲವನ್ನು ಕೊಡದೇ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ಫಲ. ಈ ದಿವಸ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲ ಅಂತ ಹೇಳಿ ನೀವು ಒದ್ದಾಡ್ತಕ್ಕಂಥದ್ದಿದೆ. ಆದರೆ ಬಹಳ ನಿಧಾನವಾಗಿ ಸರಿಯಾಗಿ ಆಲೋಚನೆ ಮಾಡಿದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತವಾಗಿ ದೊರಕತಕ್ಕಂತಹ ದಿವಸ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮನಸ್ಸಿನಲ್ಲಿ ಯಾವುದೇ ಕೆಲಸಕ್ಕೆ ವಿಘ್ನ ಅಂತ ಹೇಳಿ ಅನಿಸಿದರೂ ಕೂಡ ಅದನ್ನೆಲ್ಲ ನೀನು ನಿವಾರಣೆ ಮಾಡಿ ನಮಗೆ ಅನುಗ್ರಹ ಮಾಡಬೇಕು ಅನ್ನುವಂತಹ ಭಾವನೆಯಿಂದ ಗಣೇಶನ ಪ್ರಾರ್ಥನೆ ಇರಲಿ. ಶುಭವಾಗಿ. ತುಲಾರಾಶಿ ಈ ದಿವಸ ಪ್ರಯಾಣಕ್ಕೆ ಶುಭವಾದಂತಹ ದಿವಸ ಅಲ್ಲ. ಪ್ರಯಾಣಕ್ಕೆ ಏನೋ ಅಡ್ಡಿ, ಇನ್ನೇನೋ ಸಮಸ್ಯೆ, ಅಥವಾ ಸಮಯಕ್ಕೆ ಸರಿಯಾಗಿ ಹೋಗ್ಲಿಕ್ಕೆ ಆಗದೇ ಇರತಕ್ಕಂಥದ್ದು, ಮನಸ್ಸಿಲ್ಲದೆ ಇರತಕ್ಕಂಥದ್ದು, ಹೀಗೆ ನಾನಾ ರೀತಿಯಲ್ಲಿ ಪ್ರಯಾಣಕ್ಕೆ ಶುಭವಲ್ಲದೇ ಇರತಕ್ಕಂತಹ ದಿವಸವಾಗುತ್ತೆ. ಪ್ರೇಮಿಗಳು ಪರಸ್ಪರ ಕಾದಾಡಬೇಕಾದಂತಹ ಪ್ರಮೇಯ ಬರುತ್ತೆ. ಜಗಳ ಮಾಡ್ಕೊಳ್ತೀರಿ, ಒಬ್ಬರನ್ನೊಬ್ಬರು ಪರಸ್ಪರವಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಹಿಂದೆಲ್ಲ ಮಾತಾಡಿದ್ದು, ಹಿಂದೆ ಒಪ್ಪಿಕೊಂಡಿದ್ದು, ನಡೆದಿದ್ದು, ಹಿಂದಿನ ವಿಚಾರಗಳೆಲ್ಲವೂ ಕೂಡ ಸುಳ್ಳು ಅನ್ನುವಂತಹ ಭಾವನೆಗೆ ಅದು ಸಾಕ್ಷಿಯಾಗ್ತಕ್ಕಂಥದ್ದು. ಪರಸ್ಪರವಾಗಿ ಏನೋ ಕೂಗಾಟ, ಮನಸ್ತಾಪ, ಇದಕ್ಕೆಲ್ಲ ಕಾರಣವಾಗ್ತಕ್ಕಂತಹ ದಿವಸ. ಆರೋಗ್ಯದ ಸಮಸ್ಯೆಯೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಬೇರೆಯವರ ತಪ್ಪುಗಳನ್ನು, ಸ್ವಭಾವವನ್ನು ಟೀಕಿಸಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ದೌರ್ಬಲ್ಯಗಳು ಇರತಕ್ಕಂಥದ್ದೇ. ಆದರೆ ನಾವು ಬೇರೆಯವರನ್ನು ಬೆಟ್ಟು ಮಾಡಿ ತೋರಿಸುವಾಗ ಅವರೂ ಹಾಗೆ ನಮ್ಮ ಮೇಲೆ ಮಾಡ್ತಾರೆ ಅನ್ನುವಂಥದ್ದು ಗಮನದಲ್ಲಿ ಇರಬೇಕಾಗುತ್ತೆ. ಅದನ್ನು ಮರೆತು ನಾವು ಬೇರೆಯವರನ್ನ ಹಾಸ್ಯ ಮಾಡಿದರೆ, ಟೀಕೆ ಮಾಡಿದರೆ, ಟಿಪ್ಪಣಿ ಮಾಡಿದರೆ ನಮಗೆ ಅವಮಾನ ಆಗ್ತಕ್ಕಂಥದ್ದಾಗತ್ತೆ. ಪ್ರೇಮ ಸಂಬಂಧಕ್ಕೆ ಕುಟುಂಬದವರು ಒಪ್ಪದೇ ಇರತಕ್ಕಂಥದ್ದು, ಹಾಗೆ ಬಲವಂತವಾಗಿ ಅವರನ್ನು ಒಪ್ಪಿಸ್ತಕ್ಕಂತಹ ಪ್ರಯತ್ನ ನಿಮ್ಮದು, ಹೀಗೆಲ್ಲ ನಡೆದು ಕೊನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಏನಾದರೂ ಮಾಡ್ಕೊಳ್ಳಿ ಅನ್ನುವಂತಹ ಮಾತು ಬರಬಹುದು ಅನ್ನುವ ಸೂಚನೆಗಳು ಕಾಣ್ತಾ ಇದೆ. ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಪ್ರೇಮಿಗಳಿಗೆ ಅನುಕೂಲಕರವಾದಂತಹ ಒಂದು ಅನುಗ್ರಹವನ್ನು ಲಕ್ಷ್ಮೀನಾರಾಯಣರು ಮಾಡಲಿ ಅಂತಕ್ಕಂಥದ್ದು ಆಶಯ. ಶುಭವಾಗಿ. ವೃಶ್ಚಿಕ ರಾಶಿ ಮನೆಯಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ಅಥವಾ ಹೊರಗಿನ ಸಮಾಜದಲ್ಲಾಗಲಿ ನಿಮ್ಮ ನಿರೀಕ್ಷೆಗಿಂತಲೂ ಹೆಚ್ಚು ಹಣ ಖರ್ಚಾಗ್ತಕ್ಕಂತಹ ದಿವಸ. ಯಾವುದೋ ಒಂದು ಕೆಲಸ ಮಾಡಬೇಕು, ಒಂದು ಪದಾರ್ಥವನ್ನು ಕೊಂಡುಕೊಳ್ಬೇಕು,
ಹಣ ಖರ್ಚಾಗತ್ತೆ ಸತ್ಯ, ಆದರೆ ನಿಮ್ಮ ನಿರೀಕ್ಷೆ, ನಿಮ್ಮ ಲೆಕ್ಕಾಚಾರ ಒಂದಿರುತ್ತೆ, ಇಷ್ಟ ಹಣವನ್ನು ನಾನು ಇವತ್ತು ಖರ್ಚು ಮಾಡಬೇಕು, ಅಷ್ಟರೊಳಗಡೆ ನನ್ನ ಕೆಲಸವನ್ನು ಮುಗಿಸ್ಕೊಳ್ಬೇಕು ಅಂತ. ಆದರೆ ಆ ನಿರೀಕ್ಷೆಯನ್ನು ಅದು ಹುಸಿ ಮಾಡುತ್ತೆ, ನಿರೀಕ್ಷೆಯನ್ನು ಮೀರಿ ನಿರೀಕ್ಷೆಯನ್ನು ದಾಟಿ ಹಣ ಖರ್ಚಾಗ್ತಕ್ಕಂಥದ್ದಿದೆ. ಸ್ನೇಹಿತರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಶತ್ರುತ್ವಕ್ಕೆ ಕಾರಣವಾಗುತ್ತೆ. ಆತ್ಮೀಯರು ಅಂತ ಹೇಳಿ ಅವರ ಹತ್ರ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀರಿ, ವ್ಯವಹಾರವನ್ನು ಮಾಡಲಿಕ್ಕೆ ಮುಂದಾಗ್ತೀರಿ. ಆ ವ್ಯವಹಾರದಲ್ಲಿ ಅಭಿಪ್ರಾಯ ಭೇದಗಳು ಬರುತ್ತೆ. ಅವರ ಅಭಿಪ್ರಾಯವೇ ಒಂದಾಗಿರುತ್ತೆ, ನೀವು ವಾದ ಮಾಡ್ತಕ್ಕಂಥದ್ದೇ ಒಂದಾಗಿರುತ್ತೆ. ಇದು ಮಾತಿಗೆ ಮಾತು ಬೆಳೆದು ವಾದ ವಿವಾದಗಳಾಗಿ ಶತ್ರುತ್ವಕ್ಕೆ ಕಾರಣವಾಗುತ್ತೆ. ಆಲೋಚನೆ ಮಾಡಿ, ಒಬ್ಬ ವ್ಯಕ್ತಿಯ ಪರಿಚಯ ಆಯಿತು, ಅವನ ಮಿತ್ರತ್ವ ಬೆಳೀತಾ ಇದೆ ಅಂತಾದರೆ ಅದು ಶತ್ರುತ್ವ ಕಟ್ಕೊಳ್ಳೋದಕ್ಕೆ ಕಾರಣ ಆಗಿಬಿಟ್ರೆ ಎಷ್ಟು ಆಭಾಸ ಆಗತ್ತೆ ಅನ್ನುವಂಥದ್ದು ಗೊತ್ತಾಗಬೇಕು. ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ, ಹಣ ಖರ್ಚು ಮಾಡೋದಕ್ಕೆ ಸರಿಯಾದಂತಹ ಕ್ರಮವನ್ನು ಅನುಸರಿಸಿ, ಸರಿಯಾಗಿ ತಿಳಿದು ಹಣವನ್ನು ಖರ್ಚು ಮಾಡಬೇಕು. ಕೇವಲ ಇದೆ ಅಂತಲೋ ಅಥವಾ ಮನಸ್ಸಿದೆ ಅಂತಲೋ ಹಣವನ್ನು ಖರ್ಚು ಮಾಡೋದಕ್ಕೆ ಮುಂದಾಗುವಂಥದ್ದು ಒಳ್ಳೆಯದಲ್ಲ. ಭವಿಷ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಗಮನಿಸಿಕೊಂಡು ಖರ್ಚಿಗೆ ಮುಂದಾಗಬೇಕಾದಂಥದ್ದು. ಶುಭ ಸಮಾರಂಭಗಳಿಗೆ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದಿದೆ. ಯೋಗ್ಯವಾದಂತಹ ಕೆಲಸಕ್ಕೆ ಹಣ ಖರ್ಚಾದರೆ ಏನೂ ಸಮಸ್ಯೆ ಇಲ್ಲ. ಆದರೆ ಕೈ ಹಿಡಿದಲೇ ಮನಸೋ ಇಚ್ಛೆ ಹಣವನ್ನು ಖರ್ಚು ಮಾಡ್ತೀನಿ ಅಂತಂದರೆ ಅದು ತಪ್ಪಾಗಬಹುದು. ಅದನ್ನು ಗಮನಿಸ್ಕೊಳ್ಳಿ. ತಾಪಸಮನ್ಯವನ್ನು ಪ್ರಾರ್ಥನೆ ಮಾಡಿ. ವಿವೇಕ ಅಂತಕ್ಕಂತಹ ಒಂದು ಶಕ್ತಿ ನಿಮ್ಮಲ್ಲಿ ವಿಶೇಷವಾಗಿ ಕೆಲಸ ಮಾಡಲಿ. ಸರಿತಪ್ಪುಗಳ ವಿವೇಚನೆ ನಿಮಗೆ ಆಗಿಂದಾಗ್ಗೆ ಹಂತ ಹಂತವಾಗಿ ಆಯಾ ಕಾಲಘಟ್ಟಕ್ಕನುಗುಣವಾಗಿ ಬರಲಿ ಅಂತಕ್ಕಂಥದ್ದು ಶುಭವಾಗಿ.